ಅವರಿಗೆ ಒಂದು ಸಹಾಯ ಆಗಿದೆ ಅಂತ ಹಲವಾರು ಪತ್ರಿಕೆಗಳು ಕೂಡ ವರದಿಯಾಗಿದೆ. ಏನು ಹೇಳ್ತೀರಾ? ಜಯಮ್ಮನವರದಲ್ಲಿ ಇಲ್ಲಿ ಹಳ್ಳಿಯಲ್ಲಿದ್ದಾರೆ. ಸಾಮಾನ್ಯವಾಗಿ ಏಕ ಮಹಿಳೆಯರು ಅವ್ರಿಗೆ ಯಾರು ಇರೋದಿಲ್ಲ, ಮಕ್ಕಳಿದ್ರು ಮಕ್ಕಳು ಗಮನಿಸೋದಿಲ್ಲ, ವಯಸ್ಸಾದ ಮೇಲೆ ಮಕ್ಕಳು ಗಮನಿಸೋದಿಲ್ಲ. ಇಂಥವರಿಗೆ ನಾವು ವಾತ್ಸಲ್ಯ ಅನ್ನೋಂಥ ಒಂದು ಯೋಜನೆಯನ್ನು ಪ್ರಾರಂಭಿಸಿ ಅವರಿಗೆ ಮನೆ ಕಟ್ಟಿಕೊಡೋ ಯೋಜನೆಯನ್ನು ಹಾಕಿದ್ದೇವೆ. ಈಗ ಇಲ್ಲಿ ಮನೆ ಕಟ್ಟಿಕೊಟ್ಟಿದ್ದೇವೆ ಅವರಿಗೆ. ಇನ್ನು ಅವರಿಗೆ ಚಿಂತೆ ಇಲ್ಲದೆ ಈ ಮನೇಲಿ ಇರ್ಬೋದು. ಮತ್ತು ಅವರಿಗೆ ವಾತ್ಸಲ್ಯ ಕಿಟ್ ಅಂತೇಳಿ ಒಂದು ಕಿಟ್ಟನ್ನು ಕೊಡ್ತೇವೆ. ಆಹಾರವನ್ನು ಕೂಡ ಒದಗಿಸ್ತೇವೆ. ಪ್ರತಿನಿತ್ಯವೂ ಆಹಾರವನ್ನು ಕೂಡ ಒದಗಿಸ್ತೇವೆ. ಪೌಷ್ಟಿಕ ಅಂಶಗಳನ್ನು ಇರತಕ್ಕಂಥ ಆಹಾರ ಅವರಿಗೆ ದೊರೆಯುತ್ತದೆ. ಮಾಸಾಶನ ಕೂಡ ಅವರಿಗೆ ಕೊಡುವಂಥ ವ್ಯವಸ್ಥೆ ಮಾಡ್ತೇವೆ. ಹೀಗಾಗಿ ಎಲ್ಲ ಕಾರ್ಯಕ್ರಮದಿಂದಾಗಿ ನಿರ್ಗತಿಕ ಮಹಿಳೆಯರು ಚಿಂತೆ ಇಲ್ಲದಿರಬಹುದು. ಮತ್ತು ಎಲ್ಲ ರೀತಿ ಈ ಹೊಸ ಯೋಜನೆಯಿಂದಾಗಿ ನಮ್ಮ ಶ್ರೀಮತಿಯವರು ಮತ್ತು ಮಗಳು ಶ್ರದ್ಧಾ ಇವರಿಬ್ಬರು ಭಾಳ ಚಿಂತನೆ ಮಾಡಿದ ಕಾರ್ಯಕ್ರಮ ಇದು. ವಾತ್ಸಲ್ಯ ಅಂಥೇಳಿ ಹೆಸರೇ ವಾತ್ಸಲ್ಯ ಅಂತ ಇಟ್ಟಿದ್ದಾರೆ. ಎಲ್ಲ ಗ್ರಾಮಸ್ಥರು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಅವ್ರಿಗೆ ಏನು ತೊಂದರೆ ಬರದಂತೆ ಅವ್ರಿಗೆ ಗ್ರಾಮಸ್ಥರು ಜವಾಬ್ದಾರಿ ವಹಿಸಿಕೊಂಡು ಚೆನ್ನಾಗಿ ನಿರ್ವಹಿಸಬೇಕು ಅಂತ ನನ್ನ ಆಸೆ. ಎಲ್ಲರಿಗೂ ಜೊತೆಗೆ ಇವತ್ತು ಕೆರೆ ಹಸ್ತಾಂತರ ಕೂಡ ಮಾಡ್ತಾ ಇದ್ದಾರೆ. ಹೌದು, ಕೆರೆ ಹಸ್ತಾಂತರ ಕೂಡ ಮಾಡ್ತಾ ಇದ್ದೇವೆ. ಕೆರೆಯ ಹೂಳೆತ್ತು ಒಂದು ಕಾರ್ಯಕ್ರಮದಿಂದ ಬೋರ್ವೆಲ್ಗಳೆಲ್ಲ ನೀರುಗಳೆಲ್ಲ ರೀಚಾರ್ಜ್ ಆಗ್ತದೆ. ಮತ್ತು ಬಹಳ ಕಡೆ ಈ ಕೆರೆಗಳ ಪೋಷಣೆಯಿಂದಾಗಿ ಸುತ್ತಮುತ್ತ ಗಿಡ ಮರಗಳೆಲ್ಲ ಬೆಳೀತವೆ. ಮತ್ತು ಬಹಳ ಚೆನ್ನಾಗಿ ಕೃಷಿಕರಿಗೆ ಬಹಳ ಹೆಚ್ಚಿನ ಪ್ರಯೋಜನ ಆಗಲಿಕ್ಕಿದೆ ಅಂಥೇಳಿ ನಮ್ಮ ಆಸೆ. ಅದೆಲ್ಲ ಕಳೆದು ಹೋದ ದಿನಗಳು. ಅದಕ್ಕಾಗಿ ಆ ಬಗ್ಗೆ ನಾನೇನು ಹೇಳೋದಿಲ್ಲ. ನಿಮ್ಮ ಧನ್ಯವಾದಗಳು, ಅವರಿಗೆಲ್ಲ ಧನ್ಯವಾದಗಳು. ಯಾರು ಸತ್ಯವನ್ನು ಅರಿತಿದ್ದಾರೆ ಅವರಿಗೆ ಧನ್ಯವಾದ. ಮುಖ್ಯವಾಗಿ ಇದನ್ನು ನಮ್ಮ ಕಾರ್ಯಕ್ರಮ ಬೇರೆನಿದ್ದು ಇದು ಕೆರೆ ಒಳ್ಳೆಯದು ಶುದ್ಧ ಅಲ್ಲ, ಒಟ್ಟು ಕರ್ನಾಟಕ ಬೆಂಗಳೂರಲ್ಲಿ 47 ಕೆರೆಯಾಗಿದೆ. ಒಟ್ಟು 1000 ಕೆರೆಯ ಯೋಜನೆ ಇದೆ ಈಗ. ಇನ್ನು ಕೆರೆಗಳನ್ನೆಲ್ಲ ಹೂಳೆತ್ತು ಅಂಥದ್ದು ಅದರ ಮಣ್ಣನ್ನು ಕೊಂಡೋಗಿ ಕೃಷಿಕರು ತಮ್ಮ ಜಮೀನಿಗೆ ಹಾಕ್ಕೊಂಡು ಒಳ್ಳೆ ಬೆಳೆಯನ್ನು ಬೆಳೀತಾ ಇದ್ದಾರೆ. ಎಲ್ಲ ರೀತಿಯಿಂದಲೂ ಕೂಡ ಒಳ್ಳೆಯ ಪ್ರಗತಿ ಆಗಿದೆ ಅಂತೇಳಿ ಭಾಳ ಸಂತೋಷ ಪಡ್ತಾ ಇದ್ದೇನೆ. ಯೋಜನೆಯಲ್ಲಿ ನಿಮಗೆ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಘದಿಂದ ಮನೆ ಕಟ್ಟಿಸಿದ್ದಾರೆ. ಏನು ಅನಿಸುತ್ತೆ ನಿಮಗೆ? ನಮಗೆ ಖುಷಿ ಮನೆ ಕಟ್ಸ್ಕೊಟ್ಟಿದ್ಕೆ. ಮೊದಲು ಹೆಂಗಿತ್ತು ಮನೆ? ಹಳೇದಾಗ ಹೋಗಿತ್ತು, ಬಿದ್ದೋಗಿತ್ತು ಎಲ್ಲ. ನಿಮಗೆ ಮಕ್ಕಳು ಮರಿ ಏನೇನಿಲ್ಲ, ನೀವು ಒಬ್ಬರೇನೆ? ಆರೋಗ್ಯವನ್ನು ಚೆನ್ನಾಗದೆ ಭಗವಂತ ಕೊಟ್ಟ. ಯಾರು ನೋಡ್ಕೊಳ್ಳೋರಿಲ್ಲ? ಇಲ್ಲ. ಇಲ್ಲಿ ಮನೆ ನಿಮಗೆ ಕಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಯಾರು ತೀರ್ಮಾನ ಮಾಡಿದ್ದು? ಇವರು ಅಧ್ಯಕ್ಷರು, ಸಂಘದ ಅಧ್ಯಕ್ಷರು. ನೀವು ಸಂಘದಲ್ಲಿ ಸೇರ್ಕೊಂಡಿದ್ದೀರಾ? ನೀವು ಉಳಿತಾಯ ಏನಾದ್ರು ಕಟ್ತೀರಾ ಸಂಘದಲ್ಲಿ? ಸಂಘದಲ್ಲಿದ್ದೀರಾ? ಧರ್ಮಸ್ಥಳ ಸಂಸ್ಥೆ ಸಂಘದಲ್ಲಿ. ಏನ್ ಅನ್ಸುತ್ತೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ಇವತ್ತು ವೀರೇಂದ್ರ ಹೆಗಡೆ ಅವರೇ ಬಂದು ನಿಮ್ಮ ಮನೆಯನ್ನ ಉದ್ಘಾಟನೆ ಮಾಡಿಕೊಟ್ಟಿದ್ದು ಏನ್ ಅನ್ನಿಸ್ತು ನಿಮ್ಗೆ? ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ, ಆರೋಗ್ಯ ಭಾಗ್ಯ ಅವ್ರಿಗೆ ಚೆನ್ನಾಗಿ ಕೊಡಲಿ, ನಮಗೂ ಚೆನ್ನಾಗಿ ಕೊಡಲಿ. ನಮ್ಗೆ ಗಂಜಿ ಕೊಟ್ಟವ್ರೆ ಪರಮಾತ್ಮ ಅವ್ರಿಗೆ ಒಳ್ಳೇದು ಮಾಡಲಿ. ಆ ತಾಯಿ ಅವಳು ಆನೆ ನಮ್ಮನ್ನ ದಯ ಆಯಪ್ಪದ್ದು ನಮಗೆ ಅಷ್ಟೇ. ನಿಮ್ಮ ಹೆಸರು? ಜಯಮ್ಮ. ಹೇಳಿ ಮೇಡಮ್. ಸರ್, ತುಂಬ ಹಳೆ ಮನೆ ಇತ್ತು, ಅವ್ರಿಗೆ ಯಾರೂ ಇರಲಿಲ್ಲ. ನಮ್ಮ ಸಂಸ್ಥೆಯಿಂದ ಬಂತು ಅದು ಮನೆ. ಅದನ್ನು ನಾವು ಮುಂದೆ ನಿಂತ್ಕೊಂಡು ಮಾಡಿಕೊಟ್ವಿ. ನಮ್ಗೆ ಜ್ಯೋತಿ ಮೇಡಮು ಹೆಲ್ಪ್ ಮಾಡೋದು. ಏನಿತ್ತು, ಹೇಗಿತ್ತು ಅವ್ರ ಸ್ಥಿತಿ? ತುಂಬ ಏನಿರಲಿಲ್ಲ ಸರ್ ಅವರಿಗೆ. ಅದೇ ಇದು ಪಿಂಚನ್ ದುಡ್ಡು ಬರೋದು ಅಷ್ಟೇ ಜೀವನ, ಬೇರೆ ಏನಿರ್ತಿಲ್ಲ. ಪೆನ್ಷನ್ ದುಡ್ಡು ಸರ್ಕಾರದಿಂದ ಬರ್ತಾ ಇತ್ತಾ ಅಥವಾ ಧರ್ಮಸ್ಥಳ ಸಂಘದಿಂದ ಬರ್ತಾ? ಸರ್ಕಾರದಿಂದನೂ ಬರ್ತಿತ್ತು, ಧರ್ಮಸ್ಥಳದಿಂದ ನಾನು ಮಾಡಿಸಿದ್ದೆ. ಮಾಸಾಸನ ಅಂತ. ತುಂಬ ಹಳೇದು ಸರ್, ಎಲ್ಲ ಬಿರುಕು ಬಿಟ್ಕೊಂಡ್ಬಿಟ್ಟಿತ್ತು, ನೋಡೋಕ್ಕೆ ಆಗ್ತಿರ್ಲಿಲ್ಲ. ಅದು ಒಂದು ಮರ ಇತ್ತು ಅಲ್ಲಿ, ಅದು ಬೇರೆ ಬಂದ್ಬಿಟ್ಟು ಮನೆನೇ ಎದ್ಬಿಟ್ಟಿತ್ತು. ತುಂಬ ಇದಾಗಿತ್ತು ಸರ್ ಅದು. ಹಾಂ, ಕೇಳ್ಕೊಂಡ್ರು. ನಮ್ಮ ಸಂಸ್ಥೆಯಲ್ಲಿ ಅದೇ ಟೈಮಲ್ಲಿ ಕೊಟ್ಟರು ಪೂಜಾರ್ ನಮಗೆ ಇತ್ತು. ಈ ಕಡೆ 2 ಮನೆ, ಅದನ್ನೊಂದು ಇಲ್ಲಿಗೆ ಮಾಡಿಸ್ಕೊಡು. ನನ್ನ ಹೆಸರು ಧನಲಕ್ಷ್ಮಿ. ನಾವು ಒಕ್ಕೂಟದ ಅಧ್ಯಕ್ಷರು, ಅಗಲಗುಪ್ಪೆ ಒಕ್ಕೂಟದ ಅಧ್ಯಕ್ಷರು. ಜಯಮ್ಮನವರಿಗೆ ಒಂದು ಮನೆಯನ್ನು, ವ್ಯಾತ್ಸಲ್ಯ ಅನ್ನೋದು ಮನೆಯನ್ನು ಕಟ್ಟಿಕೊಡುವಂಥ ಪುಣ್ಯ ನಮಗೆ ದೊರಕಿದೆ. ಅದಕ್ಕಾಗಿ ನಾನು ತುಂಬ ಸಂತೋಷ ಪಡ್ತೇನೆ. ನನ್ನ ಶ್ರೀಮತಿಯವರು ಹೇಮಾವತಿಯವರು ಮತ್ತು ಮಗಳು ಶ್ರದ್ಧಾ ಈ ಕಾರ್ಯಕ್ರಮ ಕೊಟ್ಟಿಗೆ ಬಂದರೆ. ಅವಳು ಅನೇಕ ಮನೆಗಳನ್ನು ಉದ್ಘಾಟನೆ ಮಾಡಿದ್ದಾಳೆ ಮತ್ತು ಅನೇಕ ಮನೆಗಳ ಕಡೆ ಹೋಗಿದ್ದಾಳೆ. ಈಗ ಇದುವರೆಗೆ ನಾವು ಸುಮಾರು 11,40,00,000 ರೂಪಾಯಿಯನ್ನು ಈ ಮನೆ ಕಟ್ಟಿಕೊಡೋದಕ್ಕೆ ಉಪಯೋಗಿಸಿದ್ದೇವೆ. ಬೆಂಗಳೂರು ಜಿಲ್ಲೆಯಲ್ಲಿ ಸುಮಾರು 23 ಮನೆ ಇಲ್ಲಿ ಆಗಿದೆ. ಈ ರೀತಿ ಆಗಿರುವ ಕಾರ್ಯಕ್ರಮದಲ್ಲಿ ಅನ್ವಯ ಈಗ ಅವರು ವಯಸ್ಸಾದವರು ಅನಾಥರು ಅನ್ನೋ ಭಾವನೆ ಕೊಡಬಾರ್ದು. ಎಲ್ಲ ಗ್ರಾಮಸ್ಥರ ಪ್ರೀತಿಯಿಂದ ನೋಡಬೇಕು ಮತ್ತು ಎಲ್ಲರೂ ಕೂಡ ಅವರ ಕಡೆ ಗಮನ ಹರಿಸಿ ಅವರಿಗೆ ಏನು ಕಷ್ಟ ಬರ್ತಾ ಇರ್ತಾರೆ. ನಾವು ಇದು
ಸಿರಿಯಿಂದ ಆಹಾರ ಕೊಡ್ತಾ ಇದ್ದೇವೆ, ಕಿಟ್ ಅಂತ ಕೊಡ್ತಾ ಇದ್ದೇವೆ, ಆಹಾರ ಕಿಟ್ ಅಂತ ಹೇಳಿದ್ದಾರೆ. ಅವರಿಗೆ ಪ್ರತಿ ತಿಂಗಳು ವಾತ್ಸಲ್ಯ ಆಹಾರ ಕಿಟ್ ಹೋಗ್ತದೆ, ವರ್ಷದಲ್ಲಿ ವಾತ್ಸಲ್ಯ ಕಿಟ್ ದೊರೀತದೆ, ಮಾಶಾಸನ ಬರ್ತದೆ ಯೋಜನೆಯಿಂದ. ಹಾಗಾಗಿ ಅವರು ಇನ್ನು ಮುಂದೆ ತುಂಬ ಆರಾಮವಾಗಿ ಆರೋಗ್ಯವಾಗಿ ಚೆನ್ನಾಗಿ ನೆಮ್ಮದಿಯಿಂದ ಅವ್ರ ಜೀವನ ನಡೆಸಲಿ ಅಂತ ನಾವು ಕೇಳ್ಕೊಳ್ತೀವಿ. ಆಯಿತು, ಚೆನ್ನಾಗಿ ಮಾಡಿಕೊಡಿ, ಆರೋಗ್ಯಕ್ಕೆ ಕೊಡಲಿ ನಿಮಗೆ ಆನಂದಪ್ಪ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.